ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ಲಕ್ಷ್ಮೀಕಾಂತ್ ಅಂತ ಸ್ಪರ್ಧಾಕಾಶಿ ಅಕಾಡೆಮಿಯಿಂದ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಸೈಬರ್ ಎಕ್ಸ್ಪರ್ಟ್ ಹಾಗೆ ಮನೋವೈದ್ಯರನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನೆಕ್ಟ್ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಲಕ್ಷ್ಮೀಕಾಂತ್ ಅವರೇ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಮೊಬೈಲು ಕೊಡಲೇಬೇಡಿ ಅಂತ ಹೇಳೋಕ್ಕಾಗಲ್ಲ. ಈಗಿನ ಜನ್ರೇಷನ್ಗೆ ತಕ್ಕಂಗೆ ಕಾಲ ಅಪ್ಡೇಟ್ ಆಗ್ತಾಯಿದೆ. ಮಕ್ಕಳಿಗೆ ಮೊಬೈಲ್ ತೀರಾ ಅತ್ಯವಶ್ಯಕ, ಬಟ್ ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಮೊಬೈಲ್ನ ಗೀಳು ಈ ರೀತಿಯಾಗಿ ಮಕ್ಕಳು ಜೀವವನ್ನೇ ತೆಗೆಯುತ್ತೆ ಅಂದಾಗ ಹೇಗೆ ನೋಡ್ತೀರಿ ನೀವು ಇದನ್ನು? ಮೇಡಮ್ ಅವರೇ, ಇಲ್ಲಿ ಏನಾಗ್ತಿದೆ ಅಂತಂದರೆ, ಫಸ್ಟು ಪೋಷಕರ ಪಾತ್ರ ತುಂಬ ಇದೆ. ಈ ಪೋಷಕರು ಯಾವ ರೀತಿ ಮೊಬೈಲನ್ನು ಬಳಸ್ತಾರೆ, ಆ ಒಂದು ಫಾಲೋಅಪ್ದಲ್ಲಿ ಮಕ್ಕಳು ಏನು ಪಾತ್ರ ಹೊರಟಿರ್ತಕ್ಕಂಥದ್ದು. ಫಸ್ಟ್ ಪೋಷಕರೇ ಕಡಿವಾಣ ಇಲ್ಲ, ಅವರೇ ಏನು ಪಾತ್ರ ಮೊಬೈಲ್ ಲಿಮಿಟಲ್ಲಿ ಇಲ್ಲ. ಹಾಗಾಗಿ ಮಕ್ಕಳು ಅದನ್ನು ಫಾಲೋಅಪ್ ಮಾಡ್ತಾರೆ. ಅಂದರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಹಿರಿಯರು ಏನು ಅಥವಾ ತಂದೆ ತಾಯಿಗಳು ಏನು ಅನುಸರಿಸ್ತಾರಲ್ಲ, ಏನು ಫಾಲೋಅಪ್ ಮಾಡ್ತಾರಲ್ಲ, ಅದನ್ನು ಫಾಲೋಅಪ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಸರ್ಕಾರದ ಪಾತ್ರ ಮತ್ತು ಪೋಷಕರ ಪಾತ್ರ ತುಂಬ ಇದೆ. ಸರ್ಕಾರ ಇಂಥವು ಏನು ನೀವು ಹೇಳ್ತಾ ಇದ್ರಲ್ಲ, ಆನ್ಲೈನ್ ಗೇಮ್ಗಳು, ಅದಕ್ಕೆ ಅಡಿಕ್ಟ್ ಆಗಿ ಹೋಗಿ ಸುಸೈಡ್ ಮಾಡುವಂಥದ್ದು, ಇದಕ್ಕೆಲ್ಲ ಸರ್ಕಾರ ಒಂದು ಕಡಿವಾಣ ಹಾಕಬೇಕು. ಈಗ ಬೇರೆ ಬೇರೆ ದೇಶದ ಆನ್ಲೈನ್ ಗೇಮ್ಗಳು ನಮ್ಗೆ ಯಾಕೆ ಬೇಕು? ಅಪಾಯಕಾರಿಯಾಗಿರ್ತಕ್ಕಂಥ ಆನ್ಲೈನ್ ಗೇಮ್ಗಳು ನಾವು ಯಾಕೆ ಅದನ್ನ ಬ್ಯಾನ್ ಮಾಡಬೇಕಲ್ವಾ? ಸರ್ಕಾರದ ಪಾತ್ರನೂ ಇದೆ, ಆಮೇಲೆ ಪೋಷಕರ ಪಾತ್ರನೂ ಇದೆ. ಪೋಷಕರಾದವರು ಈಗ ಮಕ್ಕಳ ಮುಂದೆನೇ ಏನು ಪಾತ್ರ ಹೇರಳವಾಗಿ ಅವ್ರಿಗೆ ಮೊಬೈಲ್ ಕೊಡೋದಾಗಿರ್ಬೋದು. ಈಗ ನೋಡಿ, ಯಾವುದೋ ಒಂದು ಈಗ ಮಹಾರಾಷ್ಟ್ರದಲ್ಲಿ ಈಗ ಒಂದು ಗ್ರಾಮದಲ್ಲಿ ಮೊಬೈಲನ್ನು 7 ಗಂಟೆ ನಂತರ, ರಾತ್ರಿ 7 ಗಂಟೆ ನಂತರ ಮೊಬೈಲನ್ನು ಬಳಸೋಂಗಿಲ್ಲ ಅಂತೇಳಿ ಆ ಗ್ರಾಮದಲ್ಲಿ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಒಂದು ಠರಾವು ಮಾಡಿದ್ದಾರೆ. ಆ ಗ್ರಾಮ 7 ಗಂಟೆ ಆದ ನಂತರ ಸ್ತಬ್ಧವಾಗಿ ಬಿಡುತ್ತೆ. ಯಾವ ಟಿ ವಿ ನೋಡೋಂಗಿಲ್ಲ, ಆನ್ಲೈನ್ ಗೇಮ್ ಆಡೋಂಗಿಲ್ಲ, ಮೊಬೈಲ್ ಬಳಕೆ ಮಾಡೋಂಗಿಲ್ಲ. ಹಾಗಾಗಿ ಆ ಗ್ರಾಮದಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಕುಟುಂಬದ ಜೊತೆಗೆ ಏನು ಪಾತ್ರ ಸಮಯ ಕಳೀತಾರೆ. ಹಾಗಾಗಿ ಎಷ್ಟೊಂದು ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಗಳು ನಡೀತಾವೆ. ಆಮೇಲೆ ಹೆಲ್ತ್ಗೂ ಏನು ಪಾತ್ರ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮೊಬೈಲ್ ಬಿಟ್ಟರೆ. ಈ ರೀತಿ ಇನ್ನೂ ಮೊಬೈಲಿಂದ ಸಾಕಷ್ಟು ನಾವು ಹಾನಿಕಾರಕಗಳನ್ನ ನೋಡ್ತಾ ಇದ್ದೀವಿ ಮೇಡಮ್. ನೀವು ಹೇಳಿದ್ರಿ ಮಹಾರಾಷ್ಟ್ರದ ಯಾವುದೋ ಒಂದು ಉದಾಹರಣೆ ಹೇಳಿದ್ರಿ ಹಳ್ಳಿದು. ಡೆಫಿನೆಟ್ಲಿ ಎಸ್. ಆದರೆ ಪೇರೆಂಟ್ಸ್ಗಳಿಗೆ ಮಕ್ಳಿಗೆ ಮೊಬೈಲ್ ಕೊಡಬೇಡಿ, ಇದು ಒಳ್ಳೇದಲ್ಲ ಅನ್ನೋದು ಹೆಂಗಾಗಿದೆ ಅಂದರೆ ಬೋರಿಂಗ್ ಸ್ಟೇಟ್ಮೆಂಟ್ ಆಗಿದೆ. ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಅಂತ. ಬಟ್ ಇಂಥ ಅವಘಡಗಳಾದಾಗ ಎಚ್ಚೆತ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಶಾರ್ಟ್ ಮೆಮರಿ ನಮ್ಮ ಜನಕ್ಕೆ, ಮತ್ತೆ ಮರ್ತು ಬಿಡ್ತಾರೆ ಇನ್ನೊಂದೆರಡು ದಿನ. ಎಸ್ ಮ್ಯಾಮ್, ಖಂಡಿತ ಮೇಡಮ್. ಇವುಗಳನ್ನ ಫಸ್ಟ್ ಆಫ್ ಆಲ್ ಸರ್ಕಾರ ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ. ಇದನ್ನ ಮೊಬೈಲನ್ನು ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ. ಮಕ್ಕಳಿಗೆ ಇಂತಿಷ್ಟು ವರ್ಷದಲ್ಲಿ ಮೊಬೈಲನ್ನು ಬಳಕೆ ಮಾಡಬಾರ್ದು ಅಂತೇಳಿ ಒಂದು ಕಾನೂನು ಏನೋ ತರುತ್ತೆ. ಬಟ್ ಆ ಕಾನೂನನ್ನು ಪಾಲನೆ ಆಗಬೇಕಲ್ಲ. ಅಲ್ಲಿ ಮುಖ್ಯವಾಗಿ ಪೋಷಕರ ಪಾತ್ರನೇ ಇದೆ. ಕಂಪ್ಲೀಟ್ ಆಗಿ ಈಗ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ದಾವೆ ಅಂತಂದರೆ, ಆ ಟೈಮ್ದಲ್ಲಿ ಒಂದು 2 ಅವರ್ಸು ಮೊಬೈಲ್ ಬಳಕೆ ಮಾಡಲಿ. ಅದಾದಮೇಲೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮೊಬೈಲ್ನ ಲಿಮಿಟ್ ಆಗಿ ಬಳಕೆ ಮಾಡಬೇಕು. ಓನ್ಲಿ ಕರೆಗಳಿಗೆ ಮಾತ್ರ ಸೀಮಿತ ಆಗಿರಬೇಕು. ಆಮೇಲೆ ಈಗ ನೀವು ಮೊಬೈಲ್ ಬಳಕೆ ಮಾಡಬೇಡ್ರಿ ಅಂತಂದರೆ ಬಿಡೋದಿಲ್ಲ ಮಕ್ಕಳು. ಈಗ ಹಠ ಮಾಡ್ತಾವೆ, ಅಥವಾ ಏನಾದ್ರು ಹೋಮ್ವರ್ಕ್ ಮಾಡಿದ್ರೆ ಮೊಬೈಲ್ ಕೊಟ್ಟಾಗನೇ ಹೋಮ್ವರ್ಕ್ ಮಾಡ್ತೀವಿ ಅನ್ನುವಂಥ ಒಂದು ಮನಸ್ಥಿತಿನೂ ಇರುತ್ತೆ. ಬಟ್ ಇದನ್ನು ಈ ಅಡಿಕ್ಟನ್ನು ನಾವು ಹಂತ ಹಂತವಾಗಿ ಮಕ್ಕಳ ಕಡೆಯಿಂದ ಬಿಡಿಸ್ಬೇಕಾಗತ್ತೆ. ಕಂಪ್ಲೀಟಾಗಿ ಮೊಬೈಲಿಂದ ಬಿಟ್ಟು ಇರಾಕಂತೂ ಆಗಲ್ಲ. ಇದು ಈಗ ನಮ್ಮ ಜೀವನದ ಒಂದು ಭಾಗ ಆಗಿದೆ. ಅದು ಕೂಡ ಭಾಗ ಆಗಿದೆ. ಊಟ ಬಿಡ್ತಾರೆ ಮಕ್ಕಳು ಕರೀರಿ, ಮೊಬೈಲ್ ಮಾತ್ರ ಬಿಡೋದಿಲ್ಲ. ಮತ್ತೆ ಈಗ ಶ್ರೀಮಂತರಿದ್ದವರು ಮೊಬೈಲ್ ಒಂದೊಂದು ಮಕ್ಕಳಿಗೆ, ಈಗ SSLC ಮಕ್ಕಳಿಗೆ ಒಂದು ಮೊಬೈಲ್ ಬಿಟ್ಟಿರ್ತಾರೆ. ಮೊಬೈಲಿಂದ ಅವರ ಜೀವನ ಸರ್ವನಾಶ ಆಗ್ತಾ ಇದೆ. ಇದೇ ಹಿಂದೆ ಇಲ್ಲ, ನಾವು 10th ಪಾಸ್ ಆದರೆ PUC ಲಿಸ್ಟ್ ಮಾರ್ಕ್ಸ್ ತೆಗೆದ್ರೆ ನಮಗೆ ಸೈಕಲ್ ತೆಕ್ಕೊಡ್ತೀನಿ ಅಂತನೋ, ಸ್ಕೂಟಿ ತೆಕ್ಕೊಡ್ತೀವಿ ಅಂತನೋ. ಬಟ್ ಈಗ ಹಂಗಲ್ಲ, ನಿನಗೆ ಆಂಡ್ರಾಯ್ಡ್ ಬೇಕಾ, ಐಫೋನ್ ಬೇಕಾ ಅಂತ ಪೇರೆಂಟ್ಸ್ಗಳೇ ಆಮಿಷ ಒಡ್ತಾ ಇದ್ದಾರೆ. ಅಂದ್ರೆ ಯಾವ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಮಕ್ಕಳನ್ನ, ಇದು ತುಂಬಾ ಕೆಟ್ಟದಾಗ ಅಪ್ಡೇಟ್ ಆಗ್ತಾ ಇದೀವಿ ಅಂತ ಅನ್ನಿಸ್ತಾ ಇಲ್ಲ? ಎಸ್ ಮೇಡಮ್, ಇದು ಮೊಬೈಲ್ ಅನ್ನೋದೇ ಈ ಭಾಳ ಡೇಂಜರ್ಸು. ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡ್ರು ಡೇಂಜರ್ಸು, ಮಲ್ಕೊಂಡ್ರು ಮೊಬೈಲ್ ಏನು ಪಾತ್ರ, ಈ ವೈರಸ್ಗಳು ಬಂದು ರೇಡಿಯೇಷನ್ ಬಂದು ದೇಹಕ್ಕೆ ಹಾನಿ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ತಂದೆ ತಾಯಿಗಳು ತುಂಬ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾವುದೇ ಸರ್ಕಾರ ಏನೇ ಕಾನೂನು ತಂದ್ರೂ ತಂದೆ ತಾಯಿಗಳ ಪಾತ್ರ ಭಾಳ ಮುಖ್ಯ ಇದೆ. ಭಾಳಷ್ಟು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಭಾಳಷ್ಟು ಪೋಷಕರಿಗೆ ನಾಲೆಜ್ ಇಲ್ಲ. ಈ ಮೊಬೈಲ್ ಕೊಡಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಈ ಗೇಮ್ಗಳಷ್ಟಲ್ಲ ಮೇಡಮ್, ಇನ್ನೂ ಬೇರೆ ಬೇರೆ ವಿಚಾರಕ್ಕಾಗಿ ಬೇರೆ ಬೇರೆ ಕಾಲ್ ಕನೆಕ್ಟ್ ಆಗಿ ಬೇರೆ ಬೇರೆ ಕುಟುಂಬಗಳು ಏನು ಪಾತ್ರ ಸರ್ವನಾಶ ಆಗ್ತಾ ಇದೆ. ಬಟ್ ಈಗ ಎಲ್ಲವನ್ನ ಮೊಬೈಲ್ ಮೇಲೆ ದೂಷಣೆ ಮಾಡೋದು ಕಷ್ಟ ಆಗುತ್ತೆ ಸರ್. ಯಾಕೆ ಅಂತ ಹೇಳ್ಬಿಡ್ತೀನಿ, ಟೆಕ್ನಾಲಜಿ ಪ್ರಕಾರವೇ ನಾವು ಹೋಗ್ಬೇಕಾಗತ್ತೆ. ಮೊಬೈಲಿಂದ ಎಲ್ಲ ಹಾಳಾಗ್ತಿದೆ, ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಮಕ್ಕಳು ಹಾಳಾಗ್ತಾ ಇದ್ದಾರೆ, ಅಥವಾ ಸೆಲ್ಫ್ ಕ್ವಾರಂಟೈನ್ ಆಗ್ತಾ ಇದ್ದಾರೆ ಅನ್ನೋದು ಒಂದು ಕಾರಣ ಬಿಟ್ಟುಬಿಟ್ರೆ, ಈಗ ನಮಗೆ ಎಲ್ಲದಕ್ಕೂ ಫೋನ್ ಬೇಕೇ ಬೇಕು. ಆಫೀಸಲ್ಲಿ ಫೋನ್ ಬೇಕು, ಬೇಡ ಸ್ಕೂಲ್ಗಳು ಕಾಲೇಜು ಅಂತ ತಗೊಂಡಾಗ ಆನ್ಲೈನ್ ಕ್ಲಾಸ್ಗಳು ಅಂತ ಶುರು ಮಾಡಿದ್ದೆ ಅವ್ರುಗಳು. ಸೊ ಮೊಬೈಲ್ ಈಗ ಜೀವನದ ಒಂದು ಭಾಗ ಆಗಿದೆ.
ಎಸ್ ಎಸ್ ಈಗ ಅದನ್ನು ಹೊರತುಪಡಿಸಿ ಜೀವನ ನೆನಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಆ ಹಂತಕ್ಕೆ ಹೋಗಿದ್ದೀವಿ ನಾವೀಗ ಅಂತ. ಯಾವುದಾಗಲಿ ಅತಿಯಾಗಿ ಬಳಕೆ ಆಗಬಾರ್ದು ಮೇಡಮ್. ಅತಿಯಾದರೆ ಅಮೃತವೂ ವಿಷ ಆಗುತ್ತೆ ಅನ್ನುವಂಥ ಒಂದು ಗಾದೆ ಮಾತಿದೆಯಲ್ಲ, ಹಾಗಾಗಿ ಮೊಬೈಲನ್ನು ಲಿಮಿಟ್ ಆಗಿ ಬಳಕೆ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಈಗ ಇಲ್ಲಾಂದ್ರೆ ಭವಿಷ್ಯ ಹಾಳಾಗತ್ತೆ, ಮಕ್ಕಳ ಭವಿಷ್ಯ ಹಾಳಾಗತ್ತೆ, ಪೋಷಕರ ಭವಿಷ್ಯ ಹಾಳಾಗತ್ತೆ. ಇದನ್ನೆಲ್ಲ ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಲ್ವ. ಓಕೆ, ಈಗ ನೀವು ಸ್ಪರ್ಧಕಾಶಿ ಅನ್ನೋ ಅಕಾಡೆಮಿಯಲ್ಲಿ ಅಂದ್ರೆ ಅಕಾಡೆಮಿಯನ್ನ ನಡೆಸ್ತಾ ಇದ್ದೀರಿ ನೀವುಗಳು. ಸೊ ನಿಮ್ಗೆ ಗೊತ್ತು ಆನ್ಲೈನ್ ಕ್ಲಾಸ್ ನೀವುಗಳೇ ಮಾಡ್ತೀರಿ, ಫೋನ್ ಇಲ್ಲ ಅಂದ್ರೆ ಅದನ್ನ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲ ನಾವು ಮೇಡಮ್ ಲಿಮಿಟ್ ಈಗ ನಮ್ಮಲ್ಲಿ 25ಕ್ಕಿಂತ ಅಬೋ ಏಜ್ ಆಗಿರ್ತಕ್ಕಂಥವ್ರು ಇದ್ದಾರೆ. ಅಲ್ಲಿ ಬಳಕೆ ಮಾಡಬೇಕು ಮೊಬೈಲ್ ಅತ್ಯಗತ್ಯತೆ ಎಷ್ಟಿದೆ ನಮ್ಗೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಇದೆ ಮೇಡಮ್. ನಾವು ಹೇಳುವಂಥದ್ದು ಏನು ಅಂತಂದ್ರೆ, ಈಗ ಉತ್ತರ ಕೊರಿಯಾದು ಒಂದು ಆನ್ಲೈನ್ ಗೇಮು ಉತ್ತರ ಪ್ರದೇಶದಲ್ಲಿ 3 ಜನ ಮಕ್ಕಳು ಸುಸೈಡ್ ಆದವು ಅಂತ ಹೇಳ್ತಾ ಇದ್ದೀವಿ. ಮಕ್ಕಳಿಗೆ ಈಗ ಒಂದು ಲಿಮಿಟ್ ಒಳಗಾಗಿ ನಾವು ಮೊಬೈಲ್ ಕೊಡಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ ಹಾಕಬೇಕು. 25 ಏಜ್ ಆದ ನಂತರ ಅವ್ರಿಗೆ ಬಳಕೆ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ಕಾನ್ಸೆಪ್ಟ್ ಕನಿಷ್ಠ ಜ್ಞಾನ ಇರುತ್ತೆ. ಈಗ ನಮಗೆ ಹೇಳ್ತಾರೆ ಸರ್ ಅವರು, ನಿಮ್ಗೆ ಸ್ಕ್ರೀನ್ ಇದೆ ಸರ್, ನಮಗೆ ಬೋರ್ಡಲ್ಲಿ ಹೇಳ್ರಿ ಅಥವಾ ಆಫ್ಲೈನ್ ಇದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ಇಟ್ ಮೀನ್ಸ್ ಏನು ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ತಿದೆ ಯಾವುದು ಬಳಕೆ ಮಾಡಬೇಕು ಯಾವ್ದು ಬಳಕೆ ಮಾಡಬಾರ್ದು ಅನ್ನೋಂಥದ್ದು ಕನಿಷ್ಠ ಜ್ಞಾನ ಅವ್ರಿಗೆ ಇರುತ್ತೆ ಒಂದು 25 ಏಜ್ ಆದಮೇಲೆ. ಓಕೆ ಬರ್ತೀನಿ. ಈಗ ತಾನೇ ನಮ್ಮನ್ನ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ತುಂಬ ಬಹಳ ನೋವಿನ ಸಂಗತಿ. ಬಟ್ ಈ ಮೊಬೈಲ್ ಬಳಸೋದ್ರ ಬಗ್ಗೆ ಪೇರೆಂಟ್ಸಿಗೆ ಹೇಳಿದ್ರೆ ತುಂಬ ಬೋರಿಂಗ್ ಸ್ಟೇಟ್ಮೆಂಟ್ ಆಗಿದೆ ಸರ್. ನೀವು ಹೇಳಿದ್ದನ್ನೇ ಹೇಳ್ತೀರಿ, ನಾವು ಕೇಳಿದ್ದನ್ನೇ ಕೇಳ್ತೀವಿ ಅನ್ನೋ ರೀತಿಯಲ್ಲಿ. ಬಟ್ ಇಂಥ ಇನ್ಸಿಡೆಂಟ್ಗಳಾದಾಗ ಎಚ್ಚೆತ್ಕೊಳ್ಳೋದು, ಅಳ್ಳೋದು, ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತ. ಸೊ ಮೊಬೈಲ್ನ ಬಿಟ್ಟಿರೋಕ್ಕಾಗ್ದಲ್ಲಿರುವ ಹಂತಕ್ಕೆ ನಾವು ಬಂದು ತಲುಪಾಗಿದೆ. ಅದರ ಜೊತೆಗೆ ಜೀವನವನ್ನು ಸುರಕ್ಷಿತವಾಗಿ ನಡೆಸೋದು ಹೆಂಗೆ ಅನ್ನೋದೇ ಪ್ರಶ್ನೆ ಇವಾಗ. ಮೇಡಮ್ ನಮಸ್ಕಾರ, ನವೀನ್ ಕುಮಾರ್ ಅಂತ, ಪೇರೆಂಟ್ಸ್ ಪರವಾಗಿ. ಮೇಡಮ್ ಇದು ಮೊಬೈಲ್ ಗೀಳು ಸ್ಟಾರ್ಟ್ ಆಗಿದ್ದು ಹುಡುಗರಿಗೆ ಯಾವಾಗ ಅಂದರೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದ ಸ್ಟಾರ್ಟ್ ಆಗಿದೆ ಮೇಡಮ್. ಪೇರೆಂಟ್ಸ್ ಏನು ಅಂದರೆ ಅವಾಗ ಅನಿವಾರ್ಯವಾಗಿ ಕೊಡಿಸ್ಲೇಬೇಕಾಗಿತ್ತು ಮಕ್ಕಳಿಗೆ. ಬಟ್ ಆ ಕೋವಿಡ್ ಇದು ಮುಗಿದ ಮೇಲೆ ಅದು ನೆಸೆಸಿಟಿ ಇರಲಿಲ್ಲ, ಬಟ್ ಕಂಟಿನ್ಯೂ ಆಯಿತು. ಆಮೇಲೆ ಅವ್ರಿಗೆ ಏನು ಅಂದರೆ ಈ ಪೇರೆಂಟ್ಸ್ಗಳಿಗೆ ನಾನು ನೋಡ್ತಾ ಇರೋದು ಮೇಡಮ್, ದೊಡ್ಡವ್ರ ವಿಚಾರಕ್ಕೆ ಬಂದಿರೋದು ಈಗ ಏನು 16, 14, 12 ವರ್ಷದವರು ಸೂಸೈಡ್ ಮಾಡ್ಕೊಂಡಿರೋದು ಉತ್ತರ ಪ್ರದೇಶ್ ಗಾಜಿಯಾಬಾದಲ್ಲಿ. ಅವ್ರನ್ನ ಪೇರೆಂಟ್ಸು ಅವ್ರ ತಂದೆದು ನಾನು ನೋಡಿದೆ, ನ್ಯೂಸಲ್ಲಿ ಇದರಲ್ಲೆಲ್ಲ ನೋಡಿದೆ. ಅವರೇನೋ ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡ್ತಿದ್ರಂತೆ. ಮಕ್ಕಳು 5 ಜನ ಮಕ್ಕಳು ಅವ್ರಿಗೆ, 3 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಇನ್ನಿಬ್ರು ಅವ್ರ ತಂದೆ ಹತ್ರ ಇದ್ರಂತೆ. ಒಬ್ಬ ಗಂಡು ಒಬ್ಬ ಹೆಣ್ಣು ತಂದೆ ಹತ್ರ ಇದ್ರಂತೆ. ಇವರು 3 ಯಾವಾಗ ಒಟ್ಟಿಗೆ ಇರೋರಂತೆ. ಆನ್ಲೈನ್ ಗೇಮಿಗೆಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ರು. ಸೂಸೈಡ್ ನೋಟೆ 9 ಪೇಜ್ ಬರೆದಿದ್ದಾರೆ ಇವರು. ಅಂದರೆ ಇನ್ನೆಷ್ಟು ಇನ್ವಾಲ್ವ್ ಆಗಿದ್ರು ಅಂದರೆ, ಈ ಥರ ಪಬ್ಜಿನೂ ಒಂದಿತ್ತು, ಆಮೇಲೆ ಬ್ಲೂ ವೇಲ್ ಅಂತ ಒಂದಿತ್ತು. ಬ್ಲೂ ವೇಲು ಅದು ಫಸ್ಟ್ ತುಂಬ ಜನ ಸೂಸೈಡ್ ಆಗಿದ್ವಿ ಹಲವಾರು ಕಂಟ್ರಿಯಲ್ಲಿ ಬ್ಲೂ ವೇಲಿಂದ.